ಕೆಐಎಡಿಬಿ ಭೂಸ್ವಾಧೀನ ವಿರುದ್ಧ ರೈತರು ಕಹಳೆಯನ್ನು ಊದಿದ್ದಾರೆ. ರೈತರ ಜೊತೆಗೆ ಸಿಎಂ ನಡೆಸಿರುವಂತಹ ಸಭೆ ಅಪೂರ್ಣ ಆಗಿದೆ. ಜುಲೈ 15ಕ್ಕೆ ಮತ್ತೊಂದು ಸುತ್ತಿನ ಸಭೆಯನ್ನು ಫಿಕ್ಸ್ ಮಾಡಲಾಗಿದೆ. 10 ದಿನದಲ್ಲಿ ಸಮಸ್ಯೆಯನ್ನ ಪರಿಹರಿಸುವಂತ ಭರವಸೆಯನ್ನ ನೀಡಲಾಗಿದ್ದು ಮತ್ತೆ ಸಭೆಯನ್ನ ಮಾಡೋದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಪಾಲಿಸಬೇಕು. ತಕ್ಷಣ ಭೂಸ್ವಾಧೀನ ಕೈ ಬಿಟ್ಟರೆ ಸಮಸ್ಯೆ ಆಗುತ್ತೆ. ಕಂಪನಿಗಳು ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಕಾನೂನು ಪರಿಮಿತಿಯಲ್ಲಿ ಚರ್ಚೆಯನ್ನ ಮಾಡಬೇಕು. ಈ ರೀತಿಯಾಗಿರುವಂತಹ ಭರವಸೆ ಮುಖ್ಯಮಂತ್ರಿಗಳಿಂದ ಸಿಕ್ಕಿದೆ. ರೈತರ ಜೊತೆಗೆ ಮುಖ್ಯಮಂತ್ರಿಗಳು ನಡೆಸಿರುವಂತಹ ಸಭೆ ಅಪೂರ್ಣ ಆಗಿದೆ. 10 ದಿನದಲ್ಲಿ ಸಮಸ್ಯೆಯನ್ನ ಪರಿಹರಿಸುವ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದ್ರು. ಈಗ ರೈತರು ನಡೆಸ್ತಾ ಇರುವಂತ ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ಹೋರಾಟಗಾರರು ಭಾಗವಹಿಸಿದ್ದಾರೆ. ಅವರು ಸಭೆ ಕರೆದಿದೆ ಇವತ್ತು. ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ. ಡೇಟು 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೀವು ರೈತರು ನಡೆಸ್ತಾ ಇರುವಂತಹ ಈ ಹೋರಾಟಕ್ಕೆ ನಟ ಪ್ರಕಾಶ್ ರೈ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯ ಬಳಿಕ ನಟ ಪ್ರಕಾಶ್ ರೈ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಸೂಚನೆಗೂ ಮುನ್ನ ಕಾನೂನು ಅಂಶ ಪರಿಶೀಲನೆ ಆಗುತ್ತೆ. ಬಿಜೆಪಿ ಅಧಿಸೂಚನೆಯನ್ನು ಹೊರಡಿಸಿ ಗಾಯ ಮಾಡಿದೆ. ಗಾಯ ವಾಸಿ ಮಾಡ್ತೀವಿ ಅಂತ ಹೇಳಿದ್ರಿ, ಗಾಯ ಹೆಚ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀರಿ. ರೈತರ ಭೂಮಿ ರೈತರಿಗೆ ಸಿಗುವ ನಂಬಿಕೆ ಇದೆ. ಬಹುಶಃ ಇನ್ಮೇಲೆ ಹೋರಾಟದ ಅಗತ್ಯ ಇಲ್ಲ. ಇದು ರಾಷ್ಟ್ರೀಯ ಹೋರಾಟ ಅಂತ ಪ್ರಕಾಶ್ ರೈ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಜನಪರವಾದವರು, ರೈತರ ಸಮಸ್ಯೆ ಗೊತ್ತಿರೋರು. ನಾವು ಅದನ್ನೇ ಹೇಳಿದ್ವಿ ಅವ್ರಿಗೆ. ಅವರು ಇವತ್ತಿನ ಮೀಟಿಂಗ್ ಕರೆದ್ರು. ಬಹಳ ಪಾಸಿಟಿವ್ ಆದ ರೆಸ್ಪಾನ್ಸ್ ನಮಗೆ. ಯಾಕೆಂದರೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇದೆ. ಫೈನಲ್ ನೋಟಿಫಿಕೇಶನ್ ಆಗಿರೋದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗೆ ನಾವು ಫೈಟ್ ಮಾಡಬೇಕು, ಅದನ್ನು ಕ್ಲಿಯರ್ ಮಾಡ್ತೀವಿ. 10 ದಿನದ ಟೈಮ್ಗೆ ಅವಕಾಶ ನಮಗೆ ಕೊಡಿ. ಯಾಕಂದರೆ ನೆನ್ನೆನೂ ಹೇಳಿದ್ರು ಅವರು, ಇಲ್ಲ ನಾವು ನೀವು ಮೊದಲು ಮೀಟ್ ಮಾಡಿ. ಸೊ ನಾವು ರೈತರಿಗೆ ಏನು ಹೇಳಬೇಕು? ಯಾಕಂದರೆ ನಮಗೆ ಸಿದ್ದರಾಮಯ್ಯನವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದರೆ, ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಷನ್ನಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು. ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದ್ರು. ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ್ ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದೇ ನಮ್ಮ ನೋವು ಅಲ್ಲವೇ? ಇದು ಹೋರಾಟ. ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ, ಮಾಧ್ಯಮಕ್ಕೆ ಅರ್ಥ ಆಗಿದೆ. ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ, ರಾಜ್ಯದ ಹೋರಾಟವಾಗಿದೆ. ಇವಾಗ ರಾಷ್ಟ್ರದ ಹೋರಾಟವಾಗಿದೆ. ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ. ಆ ಭರವಸೆ ನಮಗಿದೆ. ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನಿ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ರೈತರು ಸುದೀರ್ಘವಾಗಿ ನಡೆಸ್ತಾ ಇರುವಂತಹ ಈ ಹೋರಾಟ ಇದೀಗ ಒಂದು ಹಂತಕ್ಕೆ, ತಾರ್ಕಿಕ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸರ್ಕಾರದ ನಿಲುವು ಏನು? ಜೊತೆಗೆ ರೈತರು ಈ ಒಂದು ಮುಖ್ಯಮಂತ್ರಿಗಳ ಜೊತೆಗೆ ನಡೆಸಿರುವಂತಹ ಈ ಮೀಟಿಂಗ್ನ ಬಗ್ಗೆ ತೃಪ್ತಿಯನ್ನು ಹೊಂದಿದ್ದಾರೆ ಹೇಗೆ ಅಂತ? ಮಧುಕರ್, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಹಳ್ಳಿಗಳ 1777 ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳೋ ನಿರ್ಧಾರವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು. ಅಂತಿಮವಾಗಿ ಫೈನಲ್ ನೋಟಿಫಿಕೇಶನ್ ಕೂಡ 2024ರಲ್ಲಿ ಈಗಿನ ಸರ್ಕಾರವು ಕೂಡ ಮಾಡಿದೆ. ಅಲ್ಲಿಗೆ 13 ಹಳ್ಳಿಗಳ 1777 ಎಕರೆ ಜಮೀನನ್ನ ಕೈಗಾರಿಕೆಗಳಿಗೆ ಬಳಕೆ ಮಾಡತಕ್ಕ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡದನ್ನು ವಿರೋಧಿಸಿ 1180 ದಿನಗಳಿಂದ ಕೂಡ ಹೋರಾಟ ನಡೀತಾ ಇದೆ. ಈಗ ಹೋರಾಟ ತೀವ್ರಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರೈತರೊಂದಿಗೆ ಸಮಾಲೋಚನೆ ಮಾಡುವಂತ ನಿರ್ಧಾರವನ್ನು ಮಾಡಿದ್ರು. ಇವತ್ತು ರೈತರೊಂದಿಗೆ ಸಭೆಯನ್ನು ಕೂಡ ಮಾಡಿದ್ರು.
ಆದರೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಈಗಾಗಲೇ ಈ ಜಮೀನನ್ನ ಕೈಗಾರಿಕೆಗೆ ಕೊಡೋದಾಗಿ ಒಡಂಬಡಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶಕ್ಕಾಗಿ ಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಈಗ ಅದನ್ನ ವಿಡ್ರಾ ಮಾಡಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ನ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳೇನು ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಯ ಪ್ರಕಾರ ನಾವು ಈ ಸರ್ಕಾರ ಆಸ್ ಎ ಸರ್ಕಾರ ಹೇಗೆ ತೀರ್ಮಾನ ತೆಗೆದುಕೊಳ್ಬೇಕು ಮತ್ತು ಕಾನೂನಲ್ಲಿ ಇರ್ತಕ್ಕಂಥ ತೊಡಕುಗಳೇನು ಇವೆಲ್ಲದರ ಬಗ್ಗೆನೂ ಕೂಡ ಸೂಕ್ತವಾಗಿರುವಂತಹ ಪರಿಶೀಲನೆ ಬಳಿಕ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೋರಾಟಗಾರರಿಗೆ ಹೇಳಿದರು. ಅದಕ್ಕೆ ಹೋರಾಟಗಾರರು ಕನ್ವಿನ್ಸ್ ಕೂಡ ಆದರು. ಇಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂತಂದ್ರೆ ಈಗ ರೈತರಿಂದ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಜಮೀನನ್ನ ವಿಡ್ರಾ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನ ಆ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡ್ತಕ್ಕಂಥ ಅಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಿರ್ದಿಷ್ಟವಾಗಿರುವ ಒಂದು ಪ್ರದೇಶವನ್ನ ಆ ಕೈಗಾರಿಕೆ ಕೊಡೋದಾಗಿ ಹೇಳಿದೆ. ಒಮ್ಮೆ ಆದರೂ ಕೂಡ ಏಕಾಏಕಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಿರ್ತಕ್ಕಂಥ ಕೈಗಾರಿಕೆಗಳು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿದ್ದಾದ್ರೆ ನಿಶ್ಚಯವಾಗಿಯೂ ಕೂಡ ಕಾನೂನು ಸಮರ ಮುಂದುವರಿಯುತ್ತದೆ. ಸರ್ಕಾರದ ಆಶಯ, ರೈತರ ಆಶಯ, ಹೋರಾಟಗಾರರ ಆಶಯ ಏನಿದೆ ಆಶಯಕ್ಕೆ ತಕ್ಕಂತೆ ಭೂಮಿಯನ್ನ ತಕ್ಷಣದಲ್ಲಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಈ ಟೆಕ್ನಿಕಲ್ ಆಸ್ಪೆಕ್ಟ್ ಆಧಾರದ ಮೇಲೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕಾನೂನು ಪರಿಣಿತರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೇನೆ, 10 ದಿನಗಳ ಟೈಮ್ ನೀಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಾಗ ಅದಕ್ಕೆ ರೈತರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ 15 ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ಆದ ಬಳಿಕ ಎಲ್ಲವೂ ಕೂಡ ಅಂತಿಮ ಆಗತ್ತೆ. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ಈಗಾಗಲೇ ಜೂನ್ 25ರಂದು ರೈತರು ದೇವನಹಳ್ಳಿ ಚಲೋ ನಡೆಸುವುದರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಸರ್ಕಾರ ಹೋರಾಟದಿಂದ ಎಚ್ಚೆತ್ತುಕೊಂಡಿದೆ, ಮಾತುಕತೆಗೆ ಮುಂದಾಗಿದೆ, ಸಂಧಾನ ಮಾತುಕತೆ ನಡೆದಿದೆ. ಸಂಧಾನ ಮಾತುಕತೆಯಲ್ಲಿ ಮತ್ತೊಂದಷ್ಟು ಟೈಮ್ ಅನ್ನು ರಾಜ್ಯ ಸರ್ಕಾರ ಕೇಳಿದೆ. ಆ ರೈತರು ಕೂಡ ಈಗಾಗಲೇ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ 15 ತಾರೀಕು ನಡೆಯತಕ್ಕಂಥ ಏನು ನಿರ್ಧಾರ ಏನಿದೆ, ಸಭೆ ಏನಿದೆ, ಆ ಸಭೆಯಲ್ಲಿ ಯಾವ ನಿರ್ಧಾರ ಸರ್ಕಾರ ಪ್ರಕಟ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ ಕಾರಣವಾಗಿರ್ತಕ್ಕಂಥದ್ದು. ಈ ಹಿಂದಿನ ಪ್ರತಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರು ಕೂಡ ಈ ರೈತರ ಜಮೀನನ್ನು ಬಿಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಒಂದು ರೀತಿ ಕಮಿಟ್ಮೆಂಟ್ ಸರ್ಕಾರಕ್ಕಿದೆ. ಸರ್ಕಾರ ಈ ವಿಚಾರದ ಯಾವ ನಿರ್ಧಾರ ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.